ಒಮ್ಮೆ ಬಡ ಬ್ರಾಹ್ಮಣನೊಬ್ಬ ಸೌದೆ ತರಲು ಕಾಡಿನ ನಡುವೆ ನಡೆದು ಹೋಗುತ್ತಿದ್ದ. ಇಂದು ಏನಾದರೂ ಸೌದೆ ಸಿಗಬೇಕು, ಇಲ್ಲದಿದ್ದರೆ ಊಟವೇ ಕಷ್ಟ ಎಂದು ತನ್ನೊಳಗೆ ಯೋಚಿಸುತ್ತಿದ್ದ. ಅಷ್ಟರಲ್ಲಿ ದೂರದಿಂದ ಕಾಪಾಡಿ ಕಾಪಾಡಿ ಎಂದು ಯಾರೋ ಕೂಗುವ ಸದ್ದು ಕೇಳಿಸಿತು. ಬ್ರಾಹ್ಮಣ ಅಚ್ಚರಿಯಿಂದ, ಯಾರು ಇದು? ಕಾಡಿನ ಮಧ್ಯೆ ಯಾರೋ ಸಂಕಷ್ಟದಲ್ಲಿದ್ದಾರೆ ಎಂದು ಮುಂದೆ ಹೋಗಿ ನೋಡಿದ. ಅಲ್ಲಿ ಒಂದು ಹಾಳಾದ ಬಾವಿ, ಅದರೊಳಗೆ ಹಾವು, ಹುಲಿ, ಮಂಗ ಮತ್ತು ಒಬ್ಬ ಮನುಷ್ಯ ಬಿದ್ದು ಮೇಲಕ್ಕೆ ಬರಲಾಗದೆ ಕಷ್ಟಪಟ್ಟುಕೊಂಡಿದ್ದರು. ಅವರು ಎಲ್ಲರೂ ಬ್ರಾಹ್ಮಣನನ್ನು ನೋಡಿದ ಕೂಡಲೇ, ಸ್ವಾಮಿ, ದಯವಿಟ್ಟು ನಮ್ಮನ್ನು ಮೇಲಕ್ಕೆತ್ತಿ, ನಮ್ಮನ್ನು ಕಾಪಾಡಿ ಎಂದು ಬೇಡಿಕೊಂಡರು. ಬ್ರಾಹ್ಮಣ ಸ್ವಲ್ಪ ಯೋಚಿಸಿ, ಸರಿ, ನೀವು ಭಯಪಡಬೇಡಿ, ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಿದ. ಕಾಡಿನಲ್ಲಿ ಬೆಳೆದ ಬಳ್ಳಿಗಳನ್ನು ಕಟ್ಟಿ ಹಗ್ಗವನ್ನಾಗಿ ಮಾಡಿ, ಮೊದಲು ಮಂಗನನ್ನು, ನಂತರ ಹಾವನ್ನು, ಆಮೇಲೆ ಹುಲಿಯನ್ನು, ಕೊನೆಗೆ ಮನುಷ್ಯನನ್ನು ಒಂದೊಂದಾಗಿ ಎಳೆದು ಮೇಲೆತ್ತಿದ. ಮೇಲೆ ಬಂದ ನಂತರ ಮಂಗ ಸಂತೋಷದಿಂದ, ಸ್ವಾಮಿ, ನೀವು ನಮ್ಮ ಪ್ರಾಣ ಉಳಿಸಿದ್ದೀರಿ, ಯಾವಾಗಲಾದರೂ ನಿಮಗೆ ಸಹಾಯ ಬೇಕಾದರೆ ನನ್ನನ್ನು ಬನ್ನಿ ಎಂದಿತು. ಹಾವು, ನನ್ನನ್ನು ಮರೆಯಬೇಡಿ, ನಾನು ಸಹ ನಿಮಗೆ ಉಪಕಾರ ಮಾಡುತ್ತೇನೆ ಎಂದಿತು. ಹುಲಿ ಗೌರವದಿಂದ, ನೀವು ನಮ್ಮ ಗೆಳೆಯ, ನಿಮ್ಮ ಉಪಕಾರವನ್ನು ಮರೆಯುವುದಿಲ್ಲ ಎಂದಿತು. ಮನುಷ್ಯ ಕೂಡ, ಇದು ನನ್ನ ಮನೆಯ ವಿಳಾಸ, ಯಾವಾಗಲಾದರೂ ಬನ್ನಿ ಎಂದು ಹೇಳಿದ. ಬ್ರಾಹ್ಮಣ ಅವರಿಗೆ ಧನ್ಯವಾದ ಹೇಳಿ ತನ್ನ ಕೆಲಸಕ್ಕೆ ಹೊರಟ. ಕೆಲವು ದಿನಗಳ ನಂತರ ಬ್ರಾಹ್ಮಣ ಮೊದಲು ಮಂಗನನ್ನು ಭೇಟಿ ಮಾಡಲು ಹೋದ. ಮಂಗ ಅವನನ್ನು ಕಂಡು ತುಂಬಾ ಸಂತೋಷಪಟ್ಟು, ಸ್ವಾಮಿ, ನೀವು ಬಂದಿದ್ದಕ್ಕೆ ನನಗೆ ತುಂಬಾ ಸಂತೋಷ ಎಂದು ಹೇಳಿ ಒಂದು ಮಾವಿನ ಹಣ್ಣನ್ನು ನೀಡಿತು. ಇದು ನಾನು ತಪಸ್ಸು ಮಾಡಿ ಪಡೆದ ಹಣ್ಣು, ಇದನ್ನು ಭಕ್ತಿಯಿಂದ ಪೂಜೆ ಮಾಡಿ ತಿಂದರೆ ನಿಮಗೆ ಸದಾ ಆಹಾರ ಸಿಗುತ್ತದೆ ಎಂದಿತು. ಬ್ರಾಹ್ಮಣ ಸಂತೋಷದಿಂದ ಅದನ್ನು ಸ್ವೀಕರಿಸಿ ಮುಂದಕ್ಕೆ ಹೊರಟ. ನಂತರ ಅವನು ಹಾವಿನ ಹುತ್ತದ ಬಳಿ ಹೋದ. ಹಾವು ಹೊರಬಂದು, ಸ್ವಾಮಿ, ನೀವು ನನ್ನ ಜೀವ ಉಳಿಸಿದ್ದೀರಿ, ಇದನ್ನು ತೆಗೆದುಕೊಳ್ಳಿ ಎಂದು ಒಂದು ಮಣಿಯನ್ನು ಕೊಟ್ಟಿತು. ಇದನ್ನು ನಿಮ್ಮ ಮನೆಯಲ್ಲಿಟ್ಟರೆ ಸದಾ ಬೆಳಕು ಇರುತ್ತದೆ ಎಂದಿತು. ಬ್ರಾಹ್ಮಣ ಧನ್ಯವಾದ ಹೇಳಿ ಅದನ್ನು ಪಡೆದು ಮುಂದಕ್ಕೆ ಹೋದ. ಮುಂದೆ ಹುಲಿ ಇರುವ ಗುಹೆಯತ್ತ ಹೋದ. ಹುಲಿ ಅವನನ್ನು ನೋಡಿ, ಸ್ವಾಮಿ, ನೀವು ನನ್ನ ಪ್ರಾಣ ಉಳಿಸಿದ್ದೀರಿ, ನಿಮ್ಮಿಗಾಗಿ ಒಂದು ಉಡುಗೊರೆ ಇಟ್ಟುಕೊಂಡಿದ್ದೇನೆ ಎಂದು ಹೇಳಿ ಒಂದು ವಜ್ರದ ಉಂಗುರವನ್ನು ತಂದು ಬ್ರಾಹ್ಮಣನ ಬೆರಳಿಗೆ ತೊಡಿಸಿತು. ಇದು ನಿಮ್ಮದೇ, ದಯವಿಟ್ಟು ಸ್ವೀಕರಿಸಿ ಎಂದಿತು. ಬ್ರಾಹ್ಮಣ ಭಾವುಕರಾಗಿ, ನೀವು ಪ್ರಾಣಿಗಳು ಆದರೂ ಎಷ್ಟು ಕೃತಜ್ಞತೆ ಎಂದು ಹೇಳಿ ಅಲ್ಲಿಂದ ಹೊರಟ. ಇದೀಗ ಉಳಿದಿದ್ದು ಮನುಷ್ಯನ ಮನೆಗೆ ಹೋಗುವುದು. ಬ್ರಾಹ್ಮಣ ಅವನ ವಿಳಾಸ ಹುಡುಕಿ ಅವನ ಮನೆಗೆ ಹೋದ. ಆ ಮನುಷ್ಯ ಅಕ್ಕಸಾಲಿಗನಾಗಿದ್ದ. ಬ್ರಾಹ್ಮಣನ ಬೆರಳಿನಲ್ಲಿದ್ದ ವಜ್ರದ ಉಂಗುರವನ್ನು ನೋಡಿ ಅವನು ತನ್ನೊಳಗೆ, ಇದು ರಾಜಕುಮಾರನ ಉಂಗುರ, ಇದನ್ನು ಹೇಳಿದರೆ ನನಗೆ ಬಹುಮಾನ ಸಿಗುತ್ತದೆ ಎಂದು ಯೋಚಿಸಿದ. ಸ್ವಾಮಿ, ಇಲ್ಲಿ ಸ್ವಲ್ಪ ಕೂತಿರಿ, ನಾನು ತಕ್ಷಣ ಬರುತ್ತೇನೆ ಎಂದು ಹೇಳಿ ಅವನು ರಾಜನ ಬಳಿ ಹೋದ. ಸ್ವಲ್ಪ ಸಮಯದ ನಂತರ ರಾಜನು ಸೈನಿಕರೊಂದಿಗೆ ಬ್ರಾಹ್ಮಣನ ಬಳಿಗೆ ಬಂದ. ಏನೋ ಪಾಪಿ, ನನ್ನ ಮಗನನ್ನು ಕೊಂದು ಅವನ ಉಂಗುರ ಹಾಕಿಕೊಂಡಿರುವೆಯಾ, ಇವನಿಗೆ ನೇಣು ಹಾಕಿರಿ ಎಂದು ಆಜ್ಞಾಪಿಸಿದ. ಬ್ರಾಹ್ಮಣ ಭಯದಿಂದ ರಾಜನ ಕಾಲಿಗೆ ಬಿದ್ದು, ಸ್ವಾಮಿ, ನಾನು ಯಾರನ್ನೂ ಕೊಲ್ಲಿಲ್ಲ, ನಾನು ನಿರ್ದೋಷಿ ಎಂದು ಬೇಡಿಕೊಂಡ. ಈ ಅಕ್ಕಸಾಲಿಗನೇ ಹೇಳಿದ್ದಾನೆ ಎಂದು ರಾಜ ಹೇಳಿದರು. ಬ್ರಾಹ್ಮಣ ದುಃಖದಿಂದ, ಅಯ್ಯಯ್ಯೋ, ಉಪಕಾರ ಮಾಡಿದವನಿಗೆ ಅಪಕಾರ ಮಾಡುವುದು ಎಷ್ಟು ತಪ್ಪು ಎಂದು ಅಕ್ಕಸಾಲಿಗನನ್ನು ನೋಡಿದ. ಬ್ರಾಹ್ಮಣ ರಾಜನನ್ನು ಕೇಳಿದ, ಮಹಾಸ್ವಾಮಿ, ನಿಮಗೆ ಸಂದೇಹವಿದ್ದರೆ ನನ್ನ ಜೊತೆ ಬನ್ನಿ, ಈ ಉಂಗುರವನ್ನು ನನಗೆ ಹುಲಿ ಕೊಟ್ಟಿತು ಎಂದು ಹೇಳಿ ಎಲ್ಲರನ್ನೂ ಹುಲಿಯ ಗುಹೆಯತ್ತ ಕರೆದುಕೊಂಡು ಹೋದ. ಅಲ್ಲಿ ತಲುಪಿದಾಗ ಹುಲಿ ಗುಡುಗುತ್ತಾ, ರಾಜ, ನಿಮ್ಮ ಮಗನನ್ನು ನಾನೇ ಕೊಂದೆ, ಈ ಬ್ರಾಹ್ಮಣನಿಗೆ ಯಾವುದೇ ತಪ್ಪಿಲ್ಲ, ಅವನನ್ನು ಬಿಡಿ ಎಂದಿತು. ಅವನಿಗೆ ಏನಾದರೂ ಮಾಡಿದರೆ ನೀವು ಎಲ್ಲರೂ ನನ್ನ ಆಹಾರವಾಗುತ್ತೀರಿ ಎಂದು ಭಯಾನಕವಾಗಿ ಹೇಳಿತು. ಇದನ್ನು ಕೇಳಿದ ರಾಜ ಮತ್ತು ಸೈನಿಕರು ಭಯದಿಂದ ಓಡಿಹೋದರು. ಬ್ರಾಹ್ಮಣ ಅಲ್ಲಿಂದ ಹೊರಟು ಹೋಗುತ್ತಾ, ಪ್ರಾಣಿಗಳು ಉಪಕಾರವನ್ನು ಮರೆಯಲಿಲ್ಲ, ಆದರೆ ಮನುಷ್ಯ ದ್ರೋಹ ಮಾಡಿಬಿಟ್ಟ ಎಂದು ಯೋಚಿಸುತ್ತಾ ತನ್ನ ಮನೆಗೆ ಹಿಂತಿರುಗಿದ.